ಅಮ್ಮ ನೀವು. ನಿಮ್ಮ ಶಿಷ್ಯರಿಂದ ಏನನ್ನ ಬಯಸ್ತೀರಾ ಅಮ್ಮ? ಒಬ್ಬ ಸರಿಯಾದ ಲೀಡರ್, ಜವಾಬ್ದಾರಿಯುತವಾದ ಒಂದು ಲೀಡರ್, ಅವನ ಸುತ್ತ ಇರೋರಿಂದ ಏನು ಬಯಸ್ತಾನೆ ಅಂದರೆ ತನ್ನನ್ನು ಅವರಲ್ಲಿ ನೋಡ್ಕೊಳ್ತಾನೆ. ಬೇರೆಯವರಲ್ಲೂ ಕೂಡ ಒಂದು ಲೀಡರ್ಶಿಪ್, ಅವರು ಲೀಡರ್ ಆಗಬೇಕು ಅಂತ ಅವನು ಬಯಸ್ತಾನೆ. ಅಂದರೆ ನಾನೇನು ಹೇಳ್ಕೊಟ್ಟಿದ್ದೀನಿ, ನನ್ನನ್ನು ಮರೆತರೂ ಪರವಾಗಿಲ್ಲ, ಅದನ್ನು ಜ್ಞಾಪಕ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಅವರಿಗೆಲ್ಲ. ನನ್ನ ಜೀವನ ಚೆನ್ನಾಗಿದೆ, ಖುಷಿಯಾಗಿದ್ದೀನಿ, ನಾನು ಇದನ್ನೆಲ್ಲ ಫಾಲೋ ಮಾಡಿದ್ದೀನಿ, ಇದೆಲ್ಲ ಇಂಪ್ಲಿಮೆಂಟ್ ಮಾಡಿ, ನೀವು ಕೂಡ ನಿಮ್ಮ ಜೀವನವೂ ಹೀಗೆ ಆಗಲಿ ಅಂತ ಶೇರ್ ಮಾಡಿದ್ದೀನಿ, ನೀವು ಫಾಲೋ ಮಾಡಿ ಅಂತ. ಅವರು ಕೆಲವೆಲ್ಲನೂ ಮಾಡದೇ ಇದ್ದರೆ, ಮತ್ತೆ ಸಿಕ್ಕಾಕೊಂಡ್ರೆ, ದುಃಖದಲ್ಲಿ ಒದ್ದಾಡಿದ್ರೆ ನನಗೆ ಆಗೋಷ್ಟು ನೋವು. ಅವ್ರು ಸತ್ರೂ ಬೇಜಾರಾಗಲ್ಲ, ಅವ್ರ ಅಜ್ಞಾನದಲ್ಲಿ ತೊಳೆದಾಡ್ತಿದ್ರೆ ಅಷ್ಟು ನನಗೆ ಸಂಕಟ ಆಗುತ್ತೆ. ಅದರಿಂದ ನಾನು ಎಕ್ಸ್ಪೆಕ್ಟ್ ಮಾಡೋದು, ಅಮ್ಮ ಏನು ಹೇಳ್ತಾರೆ, ಅಮ್ಮ ಹೇಗಿದ್ದಾರೆ, ಅಮ್ಮ ಏನು ಕೊಡ್ತಾರೆ, ಅದನ್ನು ಗುರು ಏನು ಕೊಡೋದು ಕಣ್ಣು ಹೊತ್ಕೊಂಡು ಪ್ರಸಾದ ಅಂತ ತಗೊಂಡು ಅವರು ನಿಜವಾಗ್ಲೂ ಅವ್ರ ಜೀವನ ಚೆನ್ನಾಗಿ ಮಾಡ್ಕೊಂಡ್ಬಿಟ್ರೆ, ಬದಲಾವಣೆ, ವ್ಯತ್ಯಾಸ, ಬೆಳವಣಿಗೆ ಎಲ್ಲ ನಾನು ನೋಡ್ತಾ ಇದ್ದರೆ ಇದಕ್ಕಿಂತ ಸಂತೋಷ ಗುರುವಿಗೆ ಏನೂ ಇಲ್ಲ. ನನ್ನನ್ನು ನಾನು ಅವರಲ್ಲಿ ನೋಡ್ತೀನಿ. ಅಮ್ಮ, ಗುಡ್ಡಕ್ಕೆ ತುಂಬ ಜನ ಮ್ಯೂಸಿಷಿಯನ್ಸ್ ಬರ್ತಾರೆ. ನೀವೇ ಸ್ವತಃ ಕೈಯಾರೆ ಬಹಳಷ್ಟು ಹಾಡುಗಳನ್ನು ಬರೆದು ಅದನ್ನು ದೊಡ್ಡ ದೊಡ್ಡ ಮ್ಯೂಸಿಕ್ ಲೆಜೆಂಡ್ಸ್ಗಳು ಹಾಡಿದ್ದಾರೆ. ಅದರ CD, ಕ್ಯಾಸೆಟ್ಸ್ ಎಲ್ಲ ಇವತ್ತು ನಮಗೆ ಆ ಹಾಡುಗಳನ್ನ ಮರೆಯೋಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಕಂಪೋಸ್ ಆಗಿದೆ, ಅಷ್ಟು ಚೆನ್ನಾಗಿ ನೀವು ಬರೆದಿದ್ದೀರಾ. ನಿಮಗೂ ಮ್ಯೂಸಿಕ್ಗೂ ಏನು ಕನೆಕ್ಷನ್ ಅಮ್ಮ? ಮ್ಯೂಸಿಕ್ಕು ಇಲ್ಲದೆ ಯಾರೂ ಇರೋಕ್ಕಾಗಲ್ಲ, ಬರೀ ನನಗೆ ಮಾತ್ರ ಅಲ್ಲ. ಮ್ಯೂಸಿಕ್ ಈಸ್ ಕಾಮನ್ ಕನೆಕ್ಷನ್. ಮ್ಯೂಸಿಕ್ ಈಸ್ ಅವರ್ ನೇಚರ್. ಮ್ಯೂಸಿಕ್ ಅಂದಾಗ ಬರೀ ಸರಿಗಮಪ ಅಲ್ಲ, ಅದಕ್ಕೂ ಮೀರಿದ ನಾದ, ಅದಕ್ಕೂ ಮೀರಿದ ವೈಬ್ರೇಷನ್, ಅದಕ್ಕೂ ಮೀರಿದ ಮೌನ. ಯಾರು ಸಟ್ಲ್ ಆಗ್ತಾರೆ ಅವರಿಗೆ ಮ್ಯೂಸಿಕ್ ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗುತ್ತೆ. ಯಾರಿಗೆ ಮ್ಯೂಸಿಕ್ನಲ್ಲಿ ಆಸಕ್ತಿ ಇಲ್ಲ ಅವ್ರು ತುಂಬ ಗ್ರಾಸ್ ಅಂತ ನನ್ನ ಲೆಕ್ಕದಲ್ಲಿ. ನಾನು ಯಾವಾಗ ಮೆಡಿಟೇಷನ್ನೆಲ್ಲ ಶುರು ಮಾಡಿದೆ, ಆ ಮ್ಯೂಸಿಕ್ ನನ್ನಲ್ಲಿ ಒಳಗಡೆ ಕೇಳಿಸೋಕ್ಕೆ ಶುರು ಆಯಿತು. ಅಥವಾ ಹೊರಗಡೆ ಒಳ್ಳೆ ಮ್ಯೂಸಿಕ್ ಕೇಳಿದ್ರೆ ನನ್ನ ಒಳಗಡೆ ಅದು ಆ ರೆಸೊನೆನ್ಸು ಬಹಳಷ್ಟು ಹೊತ್ತು ಆ ಧ್ಯಾನ ಚೆನ್ನಾಗಾಗ್ತಾಯಿತ್ತು. ಇದ್ರ ಜೊತೆಗೆ ನಾನು ಹಾಡು ಬರೆಯೋದು ಚಿಕ್ಕ ಹುಡುಗಿಯಿಂದ ಬರಿತೀನಿ. ನನಗೆ ಬುದ್ಧಿ ಬಂದಾಗಿಂದ ರಿದಮಿಕ್ ವರ್ಡ್ಸ್ ಹುಡ್ಕೋದು, ಅದನ್ನು ಬರೆಯೋದು, ಅದು ಹಾಡೋದು, ಅದನ್ನು ಈ ಥರ ಬರೆದು ಲೆಕ್ಕ ಇಲ್ಲದಷ್ಟು ಡೈರಿಗಳು, ಹಳೆ ಡೈರಿ ಎಲ್ಲ ಎಲ್ಲರ ಮನೆಗೂ ನಮ್ಮ ಮನೇಲೇ ಇರೋದು, ಎಲ್ಲ ತಂದುಕೊಡೋರು, ಎಲ್ಲ ಕಡೆನೂ ಬರೆಯೋದು. ಎಷ್ಟೋ ಹರಿದು ಹಾಕ್ಬಿಟ್ಟಿದ್ದೀನಿ. ಸುಮ್ಮನೆ ಬರೆಯೋದು ಇದೊಂಥರ ಆಟ ನನಗೆ. ಹಾಗೆ ಎಷ್ಟೋ ಸತಿ ಗುಣಗ್ತಾ ಇರ್ತೀನಿ, ಹೊಸ ಹಾಡು ಬರುತ್ತೆ, ಬರ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಅದು ಗಾಳಿಗೆ ಹೊರಟೋಗಿರುತ್ತೆ, ಮರ್ತೇ ಹೋಗುತ್ತೆ. ಹೀಗೆ ಬೇಕಾದಷ್ಟು. ಆದರೆ ನಂಗೆ ಯಾರು ಈ ಕಲೆಗಳನ್ನ, ಡ್ಯಾನ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ಪೇಂಟಿಂಗ್ ಇರ್ಬೋದು, ಎನಿ ಆರ್ಟ್ ಯಾರಿಗಾರು ಇದೆ ಅಂದರೆ ನಂಗೆ ಅವರು ಯಾವುದೋ ಜನ್ಮದಿಂದ ಸಂಸ್ಕಾರದಿಂದ ಇದನ್ನು ಪಡ್ಕೊಂಡಿದ್ದಾರೆ. ಇದು ದೇವಿ ಕಲೆ, ಇದು ಸರಸ್ವತಿಯ ಒಂದು ಕಲೆ, ಕಲಾರೂಪಿಣಿ ಸರಸ್ವತಿ ಅವರಲ್ಲಿ ನನಗೆ ಕಾಣಿಸೋಕ್ಕೆ ಶುರು ಆಗುತ್ತೆ. ನಾನು ಅವ್ರನ್ನ ವರ್ಷಿಪ್ ಮಾಡ್ತೀನಿ. ಅವ್ರದ್ದು ಮಿಕ್ಕಿದ್ದೆಲ್ಲ ಮರ್ತು ಹೋಗುತ್ತೆ. ಅವರು ಎಲ್ ಸುಬ್ರಹ್ಮಣ್ಯಂ ಇರ್ಬೋದು, ಗಂಗೂಬಾಯಿ ಹಂಗಲ್ ಇರ್ಬೋದು, ಅಥವಾ ನಮ್ಮ ಕವಿತಾ ಕೃಷ್ಣಮೂರ್ತಿ ಇರ್ಬೋದು, ಯಾರೇ ಇರ್ಬೋದು, ಎಷ್ಟು ಜನ ಬಂದಿದ್ದಾರೆ, ಗುಂಡೇಚ ಬ್ರದರ್ಸು, ರಾಜನ್ ಮಿಶ್ರಾ, ಪ್ರತಿಯೊಬ್ಬರು, ಮಾಲಿನಿ ರಜೋದ್ಕರ್, ಇದು ವೀಣಾ ಸಹಸ್ರಬೋಧೆ, ಇನ್ನೂ ಹೇಳ್ತಾನೆ ಇರ್ಬೋದು. ಅಷ್ಟು ಜನರನ್ನು ಕೂಡ ನಾನು ಕರೆಸಿದ್ದೀನಿ. ಯಾಕೆ ಅಂದರೆ ಪೂಜೆ ಮಾಡೋಕ್ಕೆ. ಸಾಕ್ಷಾತ್ತಾಗಿ ನಾನು ಅವ್ರನ್ನ ವರ್ಷಿಪ್ ಮಾಡಿದ್ದೀನಿ, ಪೂಜೆ ಮಾಡಿದ್ದೀನಿ. ಈ ಜಾಗದಲ್ಲಿ ಅವರು ಸೇವೆ ಮಾಡಿದ್ದಾರೆ. ಫಸ್ಟು ಆಂಬಿ ಸುಬ್ರಹ್ಮಣ್ಯಂ ಪ್ರೋಗ್ರಾಮ್ ಮಾಡಿದ್ದೇ ಇಲ್ಲಿ, ರಕ್ಷಾ ಇಲ್ಲೇನೆ ಮಗು ಫಸ್ಟ್ ಹಾಡಿದ್ದೇನೆ. ಈ ಥರ ತುಂಬ ಜನ ಹಾಡಿದ್ದಾರೆ. ಅದರಿಂದ ಇದು ಒಂದು ರೀತಿಯ ಸರಸ್ವತಿ ನೃತ್ಯ ಆಡೋ ಜಾಗ. ಇದು ದೇವಿ ಶಕ್ತಿ ನೋಡಿ. ಒಂದೊಂದು ಸತಿ ಸರಸ್ವತಿ ಆಗ್ತಾಳೆ, ಒಂದು ಸತಿ ಲಕ್ಷ್ಮಿ ಆಗ್ತಾಳೆ, ಒಂದು ಸತಿ ಪಾರ್ವತಿ ಆಗ್ತಾಳೆ, ನಾನಾ ರೂಪ ತಗೊಳ್ತಾಳೆ, ಸಹಸ್ರನಾಮದಲ್ಲಿ ಮೆರೆಯೋಳು. ಅದರಿಂದ ಮ್ಯೂಸಿಕ್ಗೆ ಕನೆಕ್ಷನ್ ಅಂತಲ್ಲ, ಬಿಕಮ್ ಮ್ಯೂಸಿಷಿಯನ್ಸು ಅಂದರೆ ಒಂಥರ ವಿಶೇಷವಾದ ಗೌರವ ಇದೆ. ಸಾಕ್ಷಾತ್ ಸರಸ್ವತಿಯನ್ನೇ ನೋಡೋದು ನಾನು. ಇನ್ನೆಲ್ಲಿ ಹುಡ್ಕೊಂಡೋಗ್ಲಿ ಸರಸ್ವತಿ?
ಅದಕ್ಕೆ ಯಾರಾದರೂ ವೀಣೆ ಇದೆಲ್ಲ ನುಡಿಸ್ತಾ ಇದ್ದರೆ ಕಣ್ಣು ಮುಚ್ಕೊಂಡಿದ್ರೆ ಅವ್ರನ್ನ ನಿಜವಾಗ್ಲೂ ನಾನು ದೇವರಂತಲೇ ನೋಡೋದು. ಬೇರೆ ದೇವರಿಲ್ಲಮ್ಮ. ಕ್ವಾಲಿಟಿ, ಆರ್ಟು, ಕ್ರಿಯೇಟಿವಿಟಿ ಇದರಲ್ಲೇ ನಾವು ಕಾನ್ಷಿಯಸ್ ಆಗಿ ಎಂಜಾಯ್ ಮಾಡೋಕ್ಕೆ ಸಾಧ್ಯ. ಅಮ್ಮ, ನನಗೊಂದು ತುಂಬ ಕ್ಯೂರಿಯಾಸಿಟಿ ಇರೋ ಪ್ರಶ್ನೆ ಇದೆ. ನೀವು ಯಾರನ್ನಾರು ನೋಡಿ ಹೆದರ್ಕೋತೀರಾ ಅಮ್ಮ? ನಾನು ಹೆದರ್ಕೊಳ್ಳೋದು ಸೋಷಿಯಲ್ ಮೀಡಿಯಾ. ಯಾಕೆ ಸೋಷಿಯಲ್ ಮೀಡಿಯಾ ನೋಡಿ ಹೆದರ್ತೀನಿ ಅಂದರೆ, ಇದೆಲ್ಲ ಮಾಯೆ ಮನಸ್ಸು ಬದಲಾಗ್ತಾ ಇರುತ್ತೆ. ಇವಾಗ ಹೀಗಿರುತ್ತೆ, ಇನ್ನೊಂದು ನಿಮಿಷ ಹಾಗಿರಲ್ಲ. ನನ್ನ ಅನುಭವದಲ್ಲೇ ಇವತ್ತು ಹಾರ ಹಾಕಿರೋರು ನಾಳೆ ಚಪ್ಪಲಿ ತೊಗೊಂಡು ಹೊಡಿಬೋದು, ಇವತ್ತು ಹೊಗಳಿದವರು ನಾಳೆ ಬೈಬೋದು. ಅವ್ರ ಯೋಗ್ಯತೆ ಏನೋ, ಅವ್ರು ಏನಾಗಿರ್ತಾರೆ ಯಾರಿಗೆ ಗೊತ್ತು. ಎಲ್ಲ ಚೇಂಜಿಂಗ್. ಆ ಚೇಂಜ್ ಆಗ್ತಾ ಇರೋದನ್ನು, ಟೆಂಪ್ರರಿ ಇರೋದನ್ನು ಅದು ಹೇಗೆ ನಂಬ್ತೀಯ? ಯಾವ ಟೈಮ್ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಅದರಿಂದ ಅದರಲ್ಲೂ ಒಬ್ಬೊಬ್ಬರೇ ಒಪಿನಿಯನ್ ಆದರೆ ಡೀಲ್ ಮಾಡ್ಬೋದು, ಟ್ಯಾಕಲ್ ಮಾಡ್ಬೋದು, ಎದುರುಗಡೆ ಕೂರಿಸ್ಕೊಂಡು ಹಿಂಗಲ್ಲ ಹಿಂಗೆ ಅಂತ ಹೇಳ್ಬೋದು. ಮಾಸ್, ಕಲೆಕ್ಟಿವ್, ಎಲ್ಲರಿಗೂ ಏನು ಸ್ವಂತ ಯೋಚನೆನೇ ಮಾಡೋಕ್ಕೆ ಬರಲ್ವಾ ಅನ್ನೋ ಹಾಗೆ ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು, ಅವ್ರು ಹಂಗೆ ಹೇಳಿದ್ರು, ಇವ್ರು ಹಂಗೆ ಹೇಳಿದ್ರು, ಆ ಮೀಡಿಯಾ ಹಂಗೆ ಹೇಳ್ತು, ಇವ್ರು ಹಂಗೆ ಹೇಳ್ತು, ಹೌದೇನೋ ಇರ್ಬೋದೇನೋ, ಅಸಂಪ್ಷನ್, ಇಮ್ಯಾಜಿನೇಷನ್, ದೇ ಕ್ರಿಯೇಟ್, ಎಲ್ಲ ಕುಕ್ ಮಾಡ್ತಾರೆ. ಎಲ್ಲನೂ ಇಲ್ಲದೆ ಇರೋದೆಲ್ಲ, ಇಷ್ಟು ಹೇಳಿದ್ರೆ ಇಷ್ಟು ಮಾಡ್ತಾರೆ, ಕತೆ ಕಟ್ತಾರೆ, ಎಲ್ಲ ಮಾಡ್ತಾರೆ, ಎಲ್ಲ ಥರನೂ ಮಾಡಿಬಿಡ್ತಾರೆ. ಮೇಲೆ ಕರ್ಕೊಂಡು ಹೋಗ್ತಾರೆ, ದಡ್ಡಾರ ಅಂತ ಕೆಳಗೆ ಹಾಕ್ತಾರೆ. ಇದೆಲ್ಲ ದಿನನಿತ್ಯ ಪಾಪ ಎಲ್ಲರದು ನೋಡ್ತಾ ಇಲ್ವಾ? ಇದರಲ್ಲಿ ಎಷ್ಟು ನಿಜನೋ, ಎಷ್ಟು ಸುಳ್ಳು, ಎಷ್ಟು ಹೌದು, ಎಷ್ಟು ಇಲ್ವೋ, ಎಷ್ಟು ಸರಿನೋ, ಎಷ್ಟು ತಪ್ಪು. ಅದಕ್ಕೆ ನಾನು ಏನನ್ನು ಯಾರನ್ನು ಜಡ್ಜ್ ಮಾಡಲ್ಲ, ಯಾರ ಮಾತನ್ನು ಏನನ್ನು ಡೈರೆಕ್ಟಾಗಿ ತೊಗೊಳ್ಳಲ್ಲ. ಇಲ್ಲಿಂದ ಏನು ಬರುತ್ತೆ, ಇಲ್ಲಿಂದ ನನಗೇನು ಅನಿಸುತ್ತೆ, ಇಲ್ಲೊಂದೇ ಧೈರ್ಯ ಇರೋದು. ಇನ್ನೇನು ಪ್ರಪಂಚ ಅಂದ್ರೇ ಬದಲಾಗ್ತಾ ಇದೆ ಹೇಗೆ. ಅದರಿಂದ ಅದೊಂದಕ್ಕೆ ಹೆದರ್ತೀನಿ ನಾನು, ಸೋಷಿಯಲ್ ಮೀಡಿಯಾ ಹೆದರ್ತೀನಿ. ಅಮ್ಮ, ಗುಡ್ ವರ್ಲ್ಡ್ ಫ್ಯಾಮಿಲಿ ಅಂದರೆ ಏನು? ವರ್ಲ್ಡ್ ಫ್ಯಾಮಿಲಿ ಅದರಲ್ಲೇ ಎಲ್ಲ ಅರ್ಥ ಇದೆ. ನಿಮಗೆ ಇನ್ನೂ ಹೆಚ್ಚಾಗಿ ಅರ್ಥ ಆಗಬೇಕಂದ್ರೆ ವಸುದೇವ ಕುಟುಂಬಕಂ, ಇದು ಅದಕ್ಕೆ ಬಹಳ ವಿಶಾಲವಾದ ಹೃದಯ ಬೇಕು. ಎಲ್ಲಿ ಅಹಂಕಾರ ಮುಗಿಯುತ್ತೋ, ಎಲ್ಲಿ ಇಗ್ನರೆನ್ಸ್ ಮುಗಿಯುತ್ತೋ, ಅಲ್ಲಿ ಆ ಪಾಯಿಂಟಲ್ಲಿ ಜ್ಞಾನ ಉದಯವಾಗುತ್ತೆ. ದ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. Where your ignorance ends and the wisdom begins, that is the point where you can go beyond or take a leap. That very point, ಅಲ್ಲಿ ಇಡೀ ಪ್ರಪಂಚ ನನಗೆ ಸಂಬಂಧಪಟ್ಟಿದೆ, ನಾನು ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದೀನಿ ಅಂತ ನಿಮಗೆ ಇದ್ದಕ್ಕಿದ್ದಂಗೆ ಒಂದು ದೊಡ್ಡ ವಿಷನ್ ಬರುತ್ತೆ. ಇಲ್ಲಿ ಯಾವ ಬ್ಯಾರಿಯರೂ ಇರಲ್ಲ. ಇಲ್ಲಿ ಎಲ್ಲ ನಮ್ಮಲ್ಲಿ ಇರುವಂಥ ಹ್ಯಾಪಿ ಹಾರ್ಮೋನ್ಸ್ ಎಲ್ಲ ಒಟ್ಟಿಗೆ ರಿಲೀಸ್ ಆಗುತ್ತೆ. ಅದು ಒಂಥರ ಸುಖ ಅನುಭವ. ಎಲ್ಲರೂ ನನ್ನವರು ಅಂತ ಆ ಥರ ಯಾವಾಗಲೂ ನನಗನ್ನಿಸಿ, ಯಾರಾದರೂ ಅಮ್ಮ ಅಂದರೆ ಅವ್ರ ನಾಲ್ಗೆನಲ್ಲಿ ಅಮೃತ ಬರ್ತಾ ಇದೆಯೇನೋ, ಇನ್ನೂ ಹಾಗನ್ಲಿ ಕೇಳೋಣ ಅಂತ ಯಾರಾದರೂ ಮೇಡಮ್ ಅನ್ನೋದು ಆ ಥರ ಅಂದಾಗ ನನಗೆ ಒಂದು ಸತಿ ನನ್ನನ್ನು ಅಮ್ಮ ಅನ್ನಿ ಸಾಕು, ನಿಮ್ಮ ನಾಲ್ಗೆನಲ್ಲಿ ಅಮೃತ ಬರುತ್ತೆ, ನನಗೂ ಕೇಳೋಕ್ಕೆ ತುಂಬ ಹಿತವಾಗುತ್ತೆ ಅಂತ ನಾನೇ ಶುರು ಮಾಡಿದೆ. ಅಮ್ಮ ಅಂದರೆ ಯಾರಿಗಮ್ಮ? ಎಲ್ಲರಿಗೂ ಅಮ್ಮ. ಎಲ್ಲರೂ ಕೂಡ ಇನ್ನೋಸೆಂಟ್ ಆಗಿಬಿಡ್ತಾರೆ. ಎವ್ರಿಬಡಿ ಬಿಕಮ್ಸ್, ರೀಕ್ಲೈಮ್ ದೇರ್ ಇನ್ನೋಸೆನ್ಸ್ ಆ್ಯಂಡ್ ದಿ ಬಿಕಮ್ ಕಿಡ್. ಸ್ಮಾಲ್ ಮಗು ಆಗಿಬಿಡ್ತಾರೆ. ಅವ್ರಿಗೆ 60 ವರ್ಷ 70 ವರ್ಷ ಇರ್ಬೋದು ಇಲ್ಲಿ ಬರೋರು. ಅವ್ರು ಹೇಗೆ ಬಂದು ತೊಡೆ ಮೇಲೆ ತಲೆ ಇಡ್ತಾರೆ ಅಂದರೆ ಮಗು ಥರ. ಇಲ್ಲಿಗೆ ಬಂದಾಗ ಎಲ್ಲರೂ ವಯಸ್ಸು ಮರೆತು ಬಿಡ್ತಾರೆ. ಇಲ್ಲಿ ಎಲ್ಲರ ಗಂಡಸರಿಗೆ ಹೆಂಗಸರಿಗೆ ಎಲ್ಲರಿಗೂ ತವ್ರ ಮನೆ ಇದು. ಎಲ್ಲರೂ ಬಂದಾಗ ಎಲ್ಲರೂ ಒಬ್ರಿಗೊಬ್ರು ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ಅದನ್ನು ನೋಡಿ ನಾನು ಕಣ್ಣು ತುಂಬಿಸ್ಕೊತೀನಿ, ಹೃದಯ ಉಕ್ಕಿ ಬರುತ್ತೆ. ಎಲ್ಲರೂ ಒಟ್ಟಿಗೆ ಬಂದಾಗ ಎಲ್ಲರೂ ಕಾಯ್ತಾ ಇರ್ತಾರೆ ಒಬ್ರಿಗೊಬ್ರಿಗೆ, ಎಲ್ಲರೂ ಒಟ್ಟಿಗೆ ಸೇರ್ತಾರೆ. ಅವ್ರು ಒಟ್ಟಿಗೆ ಸೇರಿದಾಗ ಅದ್ರ ಖುಷಿನೇ ನೋಡಬೇಕು. ಜೋಕ್ ಮಾಡೋದೇನು, ತಮಾಷೆ ಮಾಡೋದೇನು, ಒಬ್ರಿಗೊಬ್ರು ಕಾಲು ಎಳೆಯೋದೇನು, ಒಟ್ಟಿಗೆ ಧ್ಯಾನ ಮಾಡೋದೇನು, ಒಟ್ಟಿಗೆ ಸೇರಿ ಕೆಲಸ ಮಾಡೋದೇನು, ಇದೆಲ್ಲ ನೋಡ್ತಾ ಇದ್ದರೆ ಎಲ್ಲಿಂದ ಇವರು ಬಂದರು, ಹೇಗೆ ಇವ್ರು ಒಬ್ರಿಗೊಬ್ರಿಗೆ ಸಂಬಂಧ. ದೇಶದಿಂದ ಊರೂರಿಂದ ಬರ್ತಾರೆ, ಒಂದೇ ಥರ ಇರ್ತಾರೆ, ಖುಷಿಯಾಗಿರ್ತಾರೆ. ಇದನ್ನು ನೋಡಿ ನನಗೆ ಇದು ಸಾಧ್ಯ ಇದೆ. ಬಿಲಾಂಗಿಂಗ್ನೆಸ್,
ಬಂದ್ಬಿಡುತ್ತೆ ನಮಗೆ. ಯಾವಾಗ ಮೆಡಿಟೇಷನ್ ಮಾಡ್ತೀವೋ ಆವಾಗ ಎಲ್ಲ ನನ್ನವರು ಬರೀ ಬಾಯಲ್ಲಿ ಹೇಳೋದಲ್ಲ. ಇದೊಂಥರ ಪಾಲಿಟಿಷಿಯನ್ಸ್ ಮೈಕಲ್ಲಿ ಕೂತ್ಕೊಳ್ಳೋದ ಥರ ಅಲ್ಲ, ಅದು ನಮ್ಮ ಒಳಗಡೆ ಹೃದಯದಲ್ಲಿ ಎಲ್ಲರಿಗೋಸ್ಕರ ಎಲ್ಲ ಜೀವರಾಶಿಗೆ ತುಡಿಯುತ್ತೆ. ಒಂಥರ ಅದು ಬ್ರಹ್ಮಜ್ಞಾನದ ಪರಮಾವಧಿ ಅನಿಸುತ್ತೆ. ಹಾಗೆ ನನಗೆ ವರ್ಲ್ಡ್ ಫ್ಯಾಮಿಲಿ ಅಂದರೆ ಅದಕ್ಕೆ ಲಿಸ್ಟ್ ಇಲ್ಲ. ಯಾರು ಬೇಕಾದರೂ ಯಾವ ಟೈಮ್ನಲ್ಲಿ ಬೇಕಾದರೂ ಮಗುವಾಗಿದ್ದರೆ ದೇ ಆರ್ ವೆಲ್ಕಮ್.